ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನ ಈ ವಾಕ್ ಎಲ್ಲ ಮುಗಿಸ್ಕೊಂಡು ಬಂದು ಮನೇಲೂ ಟಿಫನ್ ಎಲ್ಲ ಮುಗಿಸ್ಕೊಂಡೆ. ಅದಾದ್ಮೇಲೆ ಬಟ್ಟೆ ಎಲ್ಲ ಸ್ವಲ್ಪ ಮಿಷಿನ್‌ಗೆ ಹಾಕಿದ್ದೆ. ಸರಿ ಅದನ್ನೆಲ್ಲ ಒಣಗಾಕ್ಬಿಡೋಣ ಅಂತ ಹೇಳಿ ಬಂದು ಈಗ ಈ ಕೆಲಸಗಳನ್ನೆಲ್ಲ ಮಾಡ್ಕೊಂತಾ ಇದ್ದೀನಿ. ಆಮೇಲೆ ಹಂಗೆ ಇವತ್ತು ನಮ್ಮ ಬೆಡ್‌ರೂಮ್ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕಿತ್ತು. ಇನ್ನ ಹಬ್ಬದ ಟೈಮಲ್ಲೂ ನಾನೆಲ್ಲ ಫುಲ್ಲು ಕ್ಲೀನ್ ಮಾಡಿದ್ದೆ. ಬಟ್ ಆದ್ರೂ ಇನ್ನೂ ಒಂದ್ಸತಿ ಮಾಡ್ತೀನಿ. ಏನ್ ರೀಸನ್ ಅಂದ್ರೆ ನಾನು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋದು ನಮ್ಮನೇಲಿ ಕ್ಲೀನಿಂಗ್‌ಗೆ ಅಂತಂದ್ರೆ ಒಂದು ಕಿಚನ್ ಆದ್ರೆ ನೆಕ್ಸ್ಟ್ ಬಂದು ನಮ್ಮ ರೂಮನ್ನೇ. ಅಂದ್ರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಆಗ್ಬಿಡತ್ತೆ ಬೇಗ. ಅಂದ್ರೆ ಅವ್ರಿಗೆ ಸ್ವಲ್ಪ ಏನಾದ್ರು ಸಣ್ಣ ಪುಟ್ಟ ಧೂಳಿದ್ರೂನು ಅಷ್ಟೇ ಮೂಗೆಲ್ಲ ಒಂಥರ ಇಚಿಂಗ್ ತರ ಸ್ಟಾರ್ಟ್ ಆಗ್ಬಿಟ್ಟು ಮತ್ತೆ ಸೀನ್ ಬರ್ತಾನೆ ಇರುತ್ತೆ ಬ್ಯಾಕ್ ಟು ಬ್ಯಾಕ್. ಅಂದ್ರೆ ಒಂದ್ಸತಿ ಅವರು ಸೀನಕ್ ಸ್ಟಾರ್ಟ್ ಮಾಡಿದ್ರೆ ಒಂದ್ 10-15 ಸತಿ ಸೀನ್ತಾನೆ ಇರ್ತಾರೆ. ಆಮೇಲೆ ಹಂಗೆ ಮೂಗೆಲ್ಲ ಫುಲ್ಲು ಇಚಿಂಗ್ ಆಗೋಗ್ಬಿಟ್ಟು ಬ್ಲಾಕ್ ಆಗೋದು ಈ ತರ ಎಲ್ಲ ಆಗತ್ತೆ ಅವ್ರಿಗೆ. ಹಂಗಾಗಿನೇ ನಾನು ಸ್ವಲ್ಪ ನಮ್ಮ ರೂಮನ್ನ ತುಂಬಾ ಕೇರ್ ಮಾಡ್ತಿರ್ತೀನಿ. ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರ್ತೀನಿ ಬ್ಯಾಕ್ ಟು ಬ್ಯಾಕ್ ಅದನ್ನ. ಅಂದ್ರೆ ಅವ್ರಿಗೆ ಈ ಧೂಳಾಗಿರ್ಬೋದು ಮತ್ತೆ ಸ್ವಲ್ಪ ಈ ಹೊಗೆ ಆ ತರ ಏನಾದ್ರು ಆದ್ರೆ ಆ ತರ ಏನೇ ಆದ್ರೂನು ಸ್ವಲ್ಪ ಬೇಗ ಅವ್ರಿಗೆ ಪ್ರಾಬ್ಲಮ್ ಆಗ್ಬಿಡತ್ತೆ. ಇನ್ನ ನಮ್ಮನೇಲಿ ನನ್ಗೆ ಮತ್ತೆ ಹನಿಗೆ ಆ ತರ ಎಲ್ಲ ಏನೂ ತೊಂದ್ರೆ ಇಲ್ಲ. ಬಟ್ ಪಾವನಿಗೆ ಸ್ವಲ್ಪ ಅವ್ರ ಪಪ್ಪನ್ ತರಾನೇ ಅವಳಿಗೂ ಅಷ್ಟೇ ಡಸ್ಟ್ ಅಲರ್ಜಿ ಅಂದ್ರೆ ಆಗೋದೇ ಇಲ್ಲ. ಇನ್ನ ನನ್ಗೆ ಹನಿಗೆ ಏನಾಗುತ್ತೆ ಅಂದ್ರೆ ಏನಾದ್ರು ವೆದರ್ ಚೇಂಜ್ ಆದ್ರೆ ಇಲ್ಲಾಂದ್ರೆ ನಾವೆಲ್ಲಾದ್ರೂ ನೀರ್ ಏನಾದ್ರು ಸ್ವಲ್ಪ ಕುಡ್ದಿದೀವಿ ಅಂತ ಅಂದಾಗ ನಮ್ಗೆ ಮೂಗ್ ಕಟ್ಕೊಳ್ಳೋದು, ನೆಗಡಿ, ಕೆಮ್ಮು ಈ ತರ ಸ್ಟಾರ್ಟ್ ಆಗತ್ತೆ. ಬಟ್ ನಮ್ಮನೆಯವ್ರಿಗೆ ಆತರ ನೀರ್ ಏನಾದ್ರು ಚೇಂಜ್ ಆದ್ರೆ ಆ ಪ್ರಾಬ್ಲಮ್ ಎಲ್ಲ ಅವ್ರಿಗೆ ಏನೂ ಇಲ್ಲ. ಅವ್ರಿಗೆ ಕೆಮ್ಮು ಆ ತರ ಎಲ್ಲ ಏನು ಅಷ್ಟೊಂದು ಇದಾಗೋದಿಲ್ಲ. ಬಟ್ ಮೂಗಂತೂ ಪಾಪ ನಿಜವಾಗ್ಲೂ ನನ್ಗೆ ಒಂದೊಂದ್ಸತಿ ಅಯ್ಯೋ ಅನ್ನಿಸ್ಬಿಡುತ್ತೆ ಅವ್ರನ್ನ ನೋಡ್ತಾ ಇದ್ರೆ. ಅಷ್ಟು ಅವ್ರಿಗೆ ಡಸ್ಟ್ ಅಲರ್ಜಿ ಆಗೋಗ್ಬಿಟ್ರೆ ಅಂತೂ ಒಂದೇ ಸಮ ಅವ್ರಿಗೆ ಆ ಪ್ರಾಬ್ಲಮ್ ಆಗ್ತಾ ಇರತ್ತೆ. ಹಂಗಾಗಿನೇ ನಾನು ಸ್ವಲ್ಪ ಕೇರ್‌ಫುಲ್ ಆಗಿ ನೋಡ್ಕೊಂಡು ಮಾಡ್ತಾನೆ ಇರ್ತೀನಿ. ಸೊ ನನ್ಗೆ ಕೇಳ್ತಿರ್ತೀರಲ್ವಾ ಯಾವಾಗ್ಲೂ ಕ್ಲೀನ್ ಮಾಡ್ತಾನೆ ಇರ್ತೀರಾ, ನಿಮಗ್ ಬೋರ್ ಆಗಲ್ವಾ, ಬೇಜಾರಾಗಲ್ವಾ ಅಂತ ಹೇಳಿ. ನಿಜವಾಗ್ಲೂ ತುಂಬಾ ಸತಿ ಅನ್ನಿಸ್ಬಿಡತ್ತೆ ನನ್ಗೆ. ಏನಪ್ಪಾ ಮೊನ್ನೆ ತಾನೇ ಎಲ್ಲ ಕ್ಲೀನ್ ಮಾಡ್ದೆ ಎಗೇನ್ ಅಂತ. ನನ್ಗೆ ಅವ್ರು ಒಂದ್ಸತಿ ಮನೆಗ್ ಬಂದು ಅಕ್ಷಿ ಅಂತ ಅಂದಿದ್ದಾರೆ ಅಂದ್ರೆ ಸಾಕು ಫಸ್ಟ್ ಬಂದು ಕ್ಲೀನ್ ಮಾಡ್ತಿರ್ತೀನಿ. ಆ ತರ ಅಂದ್ರೆ ಅದೊಂಥರ ನನ್ಗೆ ರೂಢಿ ಆಗೋಗ್ಬಿಟ್ಟಿದೆ. ಮತ್ತೆ ಈ ಸಣ್ಣ ಸಣ್ಣ ಧೂಳಿದೆ ಅಲ್ವಾ ಇದನ್ನ ನಾವ್ ಎಷ್ಟೇ ಟ್ರೈ ಮಾಡಿದ್ರೂನು ನಾವ್ ಒಳಗಡೆ ಬರ್ದೇ ಇರೋದಕ್ಕಂತೂ ನಾವ್ ಧೂಳನ್ನ ಸ್ಟಾಪ್ ಮಾಡ್ಕೊಳ್ಳೋದಕ್ ಆಗೋದಿಲ್ಲ. ಬಿಕಾಸ್ ಎಲ್ಲ ಕಿಟಕಿಗಳನ್ನ ಕ್ಲೋಸ್ ಮಾಡಿದೀವಿ ಅಂದ್ರೆ ಗಾಳಿ ಬೆಳಕು ಅನ್ನೋದು ಬೇಕಾಗತ್ತೆ. ಬಟ್ ಏನ್ ಮಾಡೋದು ಅವಾಗವಾಗ ಈ ತರ ಕ್ಲೀನ್ ಮಾಡ್ಕೊಂತಾ ಇದ್ರೆ ಸ್ವಲ್ಪ ಮಟ್ಟಿಗೆ ಬೆಟರ್ ಅಂತ ಹೇಳಿ ನಾನು ಇದನ್ನ ಮಾಡ್ತಿರ್ತೀನಿ. ಹಾಗೆ ಇನ್ನ ನಾನು ಬೆಡ್ ಸ್ಪ್ರೆಡ್ಸ್‌ನ ತರೋದಕ್ಕೆ ಅಂತ ಹೋಗ್ಬೇಕು. ಬಟ್ ಅಂದ್ರೆ ನಮ್ ರೂಮ್‌ಗೆ ಏನಿಲ್ಲ. ನಮ್ ರೂಮ್‌ಗೆ ಒಂದ್ 4 ಸೆಟ್ ಏನೋ ತಂದಿಟ್ಕೊಂಡಿದೀನಿ ಅದೇ ಆಗತ್ತೆ. ಬಟ್ ನಮ್ಮ ಹನಿ ಮತ್ತೆ ಪಾವನಿ ರೂಮ್ಸ್‌ಗೆ ಬೇಕಿತ್ತು. ಏನಂದ್ರೆ ಅವಳು ನನ್ ರೂಮಿಗ್ ಬಂದಾಗೆಲ್ಲ ಅಂತಾನೆ ಇರ್ತಾಳೆ ನಮ್ ಪಾವನಿ, ನಿಮ್ ರೂಮಿಗ್ ಮಾತ್ರ ಎಷ್ಟ್ ಚೆನ್ನಾಗಿರೋ ಬೆಡ್ ಸ್ಪ್ರೆಡ್ಸ್‌ನ ತಂದಿಟ್ಕೊಂಡಿದೀರಾ, ನಮಗ್ ಮಾತ್ರ ಆ ತರ ಇಲ್ಲ ಅಂದ್ಬಿಟ್ಟು. ಏನಾಯ್ತು ಅಂದ್ರೆ ಸುಮಾರು ವರ್ಷಗಳ ಹಿಂದೆ ನಾನು ಈ ತರ ಆನ್‌ಲೈನಲ್ಲಿ ಒಂದ್ಸತಿ ನೋಡ್ತಾ ಒಂದು ಬೆಡ್ ಸ್ಪ್ರೆಡ್ಸ್ ಚೆನ್ನಾಗಿತ್ತು ಕಲೆಕ್ಷನ್ಸ್ ಅಂತ ಹೇಳಿ ಬುಕ್ ಮಾಡ್ಬಿಟ್ಟಿದ್ದೆ. ಅದು 14 ಸೆಟ್ ಬಂದಿತ್ತು ನನ್ಗೆ. ಬಟ್ ಅದು ಪ್ರಾಬ್ಲಮ್ ಏನಾಯ್ತು ಅಂದ್ರೆ ನಮ್ದು ಬೆಡ್ ಬಂದು ಕಿಂಗ್ ಸೈಜು. ಬಟ್ ಅದು ಕ್ವೀನ್ ಸೈಜ್ ಬಂದ್ಬಿಟ್ಟಿತ್ತು. ಸಾಕಾಗ್ಲಿಲ್ಲ. ಮತ್ತೆ ಅದ್ ನಾನ್ ರಿಟರ್ನ್ ಹಾಕೋಣ ಅಂದ್ರೆ ನನ್ಗದು ರಿಟರ್ನ್ ಆಪ್ಷನ್ನೇ ಇರ್ಲಿಲ್ಲ. ನಾನು ಅದಕ್ಕೆ ಇವಾಗ ನಾನು ಅವಾಗೆಲ್ಲ ನಂಗೆ ಅಷ್ಟೊಂದು ಎಕ್ಸ್‌ಪೀರಿಯನ್ಸ್ ಇರ್ಲಿಲ್ಲ ಬಿಡಿ ಆನ್‌ಲೈನಲ್ಲಿ ಶಾಪಿಂಗ್ ಮಾಡೋದು. ಸೊ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಈ ತರ ನಾನು ಮಿಸ್ಟೇಕ್ಸ್ ಮಾಡಿದೀನಿ. ಆಮೇಲೇನೆ ನಾನು ಎಲ್ಲ ಕಲ್ತಿದ್ದು. ಸೊ ಇವಾಗ ಆನ್‌ಲೈನಲ್ಲಿ ನಾನು ಏನೇ ಒಂದು ಬುಕ್ ಮಾಡಿದ್ರು ಫಸ್ಟ್ ನೋಡೋದು ರಿಟರ್ನ್ ಆಪ್ಷನ್ ಇದೆಯಾ ಅಂತ ಹೇಳ್ಬಿಟ್ಟು. ಸೊ ಅದು ನನ್ಗೆ ಒಂದು 14 ಸೆಟ್ ಅಂದ್ರೆ ಯೋಚನೆ ಮಾಡಿ ಎಷ್ಟಾಯ್ತು. ಪ್ಲಸ್ ನಮ್ ರೂಮ್‌ಗಂತೂ ಆಗ್ತಾನೆ ಇರ್ಲಿಲ್ಲ. ಅದು ಕ್ವೀನ್ ಸೈಜ್ ಆಗಿದ್ರಿಂದ. ಹಂಗಾಗಿ ಮಕ್ಕಳದಂದ್ರೆ ಸಿಂಗಲ್ ಬೆಡ್ ಅಲ್ವಾ ಅಂತ ಅನ್ಬಿಟ್ಟು ಸ್ವಲ್ಪ ಫೋಲ್ಡ್ ಮಾಡಿ ಹಾಕ್ಕೊಡ್ತಿದ್ದೆ. ಸೊ ಅಷ್ಟೊಂದಿತ್ತಲ್ಲ ಬೆಡ್ ಸ್ಪ್ರೆಡ್ಸ್ ಅಂತ ಹೇಳಿ ನಾನು ಅವ್ರ ರೂಮ್‌ಗೆ ಬೆಡ್ ಸ್ಪ್ರೆಡೇ ತಂದಿರ್ಲಿಲ್ಲ. ಸೊ ಇವಾಗ ಅವರು ಯಾವಾಗೂ ಅಂತಾನೆ ಇರ್ತಾರೆ, ನಮ್ಗೆ ಸ್ವಲ್ಪ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡ್ಕೊಡಮ್ಮ ಅಂತ ಅನ್ಬಿಟ್ಟು. ಅಂದ್ರೆ ಅಷ್ಟೊಂದು ಆಯ್ತು ಆಲ್ಮೋಸ್ಟ್ ಆಗ್ಲೇ ಒಂದ್ 5 ವರ್ಷ ಆಯ್ತೋ ಏನೋ. ಬಟ್ ಸಿಂಗಲ್ ಒಂದ್ 2-3 ತಂದು ಕೊಟ್ಟಿದ್ದೆ. ಈ ಮಕ್ಳೇನ್ ಮಾಡಿದ್ದಾರೆ ಐರನ್ ಮಾಡಕ್ ಹೋಗ್ಬಿಟ್ಟು ಸುಟ್ಟಾಕ್ಬಿಟ್ಟಿದ್ದಾರೆ ಅದನ್ನ ಬೆಡ್ ಸ್ಪ್ರೆಡ್‌ನ.
ಹಾಗಾಗಿ ಅವ್ರಿಗೆ ತಗೊಂಬರ್ಬೇಕು. ಕೆಲವೊಂದು ಚೆನ್ನಾಗಿದೆ ಬೆಡ್ ಸ್ಪ್ರೆಡ್ಸು, ಬಟ್ ಅದಕ್ಕೇನಂದ್ರೆ ಪಿಲ್ಲೋ ಕವರ್ಸು ಇಲ್ಲ. ಬೆಡ್ ಸ್ಪ್ರೆಡ್ ಚೆನ್ನಾಗಿದ್ರೆ ಪಿಲ್ಲೋ ಕವರ್ ಹಾಳಾಗಿದೆ, ಪಿಲ್ಲೋ ಕವರ್ ಚೆನ್ನಾಗಿರೋದು ಬೆಡ್ ಸ್ಪ್ರೆಡ್ ಹಾಳಾಗಿದೆ. ಈ ತರ ಆಗೋಗ್ಬಿಟ್ಟು ಅವ್ರದ್ದೊಂಥರ ಮಿಕ್ಸ್ ಮ್ಯಾಚ್ ತರ ಇರತ್ತೆ. ಸೊ ಅವ್ರಿಗೂ ಇಷ್ಟ ಇರತ್ತಲ್ವಾ ಅವ್ರ ಬೆಡ್ರೂಮ್ಗೆ ಅವರು ಸ್ವಲ್ಪ ಚೆನ್ನಾಗಿರೋ ಬೆಡ್ ಸ್ಪ್ರೆಡ್ಸ್ ಎಲ್ಲ ಹಾಕೋಬೇಕು ಅಂತ ಹೇಳಿ ಹಂಗಾಗಿ ಹೋಗಿ ತಗೊಂಡ್ ಬರೋಣ ಅಂತ ಅನ್ಕೊಂಡಿದ್ದೀನಿ. ನಾನು ಯೂಶಲಿ ಆ ರಾಮಚಂದ್ರಪುರಂ ಅಲ್ಲೇ ಬೆಡ್ ಸ್ಪ್ರೆಡ್ಸ್ನೆಲ್ಲ ತರೋದು. ನಾನು ಸುಮಾರು ಬ್ಲಾಗ್ಸ್ ಅಲ್ಲಿ ಹೇಳಿದ್ದೀನಿ, ಬಟ್ ಪರ್ಟಿಕ್ಯುಲರ್ ಒಂದೇ ಶಾಪ್ ಅಂತ ಹೇಳಿ ನಾನು ಹೋಗೋದಿಲ್ಲ. ಹೋಗ್ತೀನಿ, ನೋಡ್ತೀನಿ, ಕಲೆಕ್ಷನ್ಸು ಮತ್ತೆ ಕ್ವಾಲಿಟಿ ನೋಡ್ತೀನಿ. ನನ್ಗೆ ಇಷ್ಟ ಆಯ್ತು ಅಂದ್ರೆ ತಗೋತೀನಿ, ಇಲ್ಲ ಅಂತಂದ್ರೆ ಅಲ್ಲಿ ನೋಡ್ತಾ ನೋಡ್ತಾ ಯಾವ ಅಂಗಡಿಲಿ ಚೆನ್ನಾಗಿದೆ ಆ ಅಂಗಡಿಲಿ ತಗೊಂಡ್ ಬರ್ತೀನಿ ಅಷ್ಟೇನೆ. ಅದೇ ಇವಾಗ ಹೋಗ್ಬೇಕು. ಪಾವನಿನೂ ಅಂತಿದ್ದಾಳೆ, ಈಗ ಅವಳಿಗೂ ರಜಾ ಇದೆ ಅಲ್ವಾ, ಅವಳಿಗೂ ಪಾಪ ಮನೇಲಿ ಇದ್ದು ಬೋರ್ ಆಗೋಗ್ಬಿಟ್ಟಿದೆ. ನಡಿಯಮ್ಮ ಹೋಗೋಣ ಶಾಪ್ ಮಾಡ್ಕೊಂಡ್ ಬರೋಣ ಅಂತಾಳೆ. ಆದ್ರೆ ನನ್ಗೆ ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಮಾಡ್ಬಿಟ್ಟು ಸರಿ ಇವತ್ತು ಹೋಗೋಣ ಶಾಪಿಂಗ್ ಅಂತ ಹೇಳಿ ಪ್ಲಾನ್ ಮಾಡ್ತೀನಿ. ಆಮೇಲೆ ಈ ಬಿಸಿಲು ನೋಡ್ಬಿಟ್ರೆ ನಿಜವಾಗ್ಲೂ ಒಂಥರ ಆಗ್ಬಿಡತ್ತೆ ನನ್ಗೆ. ಯಪ್ಪ ಎಲ್ಲೂ ಹೋಗೋದ್ ಬೇಡ, ಆರಾಮಾಗಿ ಮನೇಲಿ ಇದ್ಬಿಡೋಣ ಅನ್ನೋ ತರ ಅನ್ಸ್ತಾ ಇರತ್ತೆ. ಹಂಗಂಗೆ ದಿನಾನ ಮುಂದೆ ಮುಂದೆ ಅಂತ ಹೇಳಿ ತಳ್ತಾನೆ ಇದ್ದೀನಿ. ಇನ್ನು ಊಟ ಎಲ್ಲ ಮಾಡಿ ನಾನು ಮತ್ತೆ ಪಾವನಿ ಒಂದು ಸ್ವಲ್ಪ ಹೊತ್ತು ಮೂವಿ ನೋಡ್ಕೊಂಡು ಕೂತಿದ್ವಿ. ಇದು ವಾಲ್ಪೇಪರ್ ಹಾಕಿಸ್ತೀನಿ ಅಂತ ಹೇಳಿದ್ನಲ್ವ ಲಾಸ್ಟ್ ವ್ಲಾಗಲ್ಲಿ, ಅವ್ರು ಬರ್ತೀವಿ ಅಂತ ಹೇಳಿದ್ರು ಈವ್ನಿಂಗ್ ಹಂಗೆ. ಸರಿ ಇನ್ನು ಅವರು ಬಂದ್ಮೇಲೆ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಕೂತಿದ್ದೆ. ಆ್ಯಕ್ಚುಲಿ ಈ ವಾಲ್ಗೆನೆ ನಾನು ವಾಲ್ಪೇಪರ್ ಹಾಕಿಸ್ಬೇಕಂತ ಅಂದ್ಕೊಂಡಿರೋದು. ಪ್ಲೈನ್ ಬಿಟ್ಟಿದ್ದೀವಿ. ಅಂದರೆ ಕನ್ಸ್ಟ್ರಕ್ಷನ್ ಮಾಡುವಾಗ್ಲೇ ಸ್ವಲ್ಪ ನನಗೆ ತುಂಬ ಕನ್ಫ್ಯೂಷನ್ ಇತ್ತು. ಅಂದರೆ ವಾಲ್ಪೇಪರ್ ಹಾಕಿಸ್ಲಾ, ಇಲ್ಲ ಅಂದರೆ ಏನಾದರೂ ವುಡ್ ವರ್ಕಲ್ಲಿ ಮಾಡಿಸ್ಲಾ, ಇಲ್ಲ ಏನಾದರೂ ಡಿಫ್ರೆಂಟಾಗಿ ಲೈಕ್ ಈ ಥರ ಎಲ್ಲ ಇತ್ತು ನನಗೆ. ಸೊ ಹಾಗಾಗಿ ಆವಾಗ ಜಾಸ್ತಿ ಟೆನ್ಷನ್ ತಗೊಳ್ಳೋದು ಬೇಡ. ಯಾಕಂದರೆ ಆಲ್ಮೋಸ್ಟು ನಮ್ಮನೆ ಏನು ಇಂಟೀರಿಯರ್ ಎಲ್ಲ ಏನು ಮಾಡಿಸಿದ್ದೀವಿ 90% ನಾನೇ ಎಲ್ಲ ತಲೆ ಕೆಡಿಸ್ಕೊಂಡಿದ್ದು. ಸೊ ಆ ಮೂಮೆಂಟಲ್ಲಿ ನನಗೆ ಇದನ್ನು ಸಹ ಸ್ವಲ್ಪ ಆತರ ಪಡೋದು ಬೇಡ ಅಂತ ಹೇಳಿಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದೆ. ಆಮೇಲೆ ನಿಧಾನಕ್ಕೆ ನೋಡ್ಕೊಳ್ಳೋಣ ಅಂತ ಹೇಳಿ. ಸೊ ಡೇ ಬೈ ಡೇ ಹೋಗ್ತಾ ಹೋಗ್ತಾ ನಾಳೆ ಲೈಕ್ ಈ ಥರ ಮುಂದಕ್ಕೆ ಹೋಗ್ತಾನೆ ಇತ್ತು. ಸೊ ಏನು ಮಾಡೋದು ಅಂತ ಹೇಳಿ ಫೈನಲಿ ನನಗೆ ಲಾಸ್ಟ್ ಟೈಮ್ ನಾನು ಕಿಚನ್ ವುಡ್ ವರ್ಕ್ ಮಾಡಿಸಿದ್ನಲ್ವ, ಅವಾಗಲೂ ಅಂದ್ಕೊಂಡೆ ಇಲ್ಲೇ ವುಡ್ ವರ್ಕ್ ಮಾಡಿಸ್ಬಿಡೋಣ ಅಂದ್ಬಿಟ್ಟು. ಆ್ಯಕ್ಚುಲಿ ಫುಲ್ಲು ಮಾತಾಡ್ಕೊಂಡೆ ಇಲ್ಲೆಲ್ಲ ಮಾಡಿಸ್ಬೇಕು ಅಂತ. ಆಮೇಲೆ ಅಯ್ಯೋ ಇಲ್ಲ ಮಾಡಿಸೋದು ನಿಜವಾಗ್ಲೂ ತುಂಬ ಏನೋ ಒಂದು ಇದ್ರಲ್ಲಿ ಮಾಡಿಸ್ಬಿಡ್ತೀವಿ, ಬಟ್ ಆಮೇಲೆ ಅದನ್ನು ಮೇಂಟೈನ್ ಮಾಡೋದಿದೆ ನೋಡಿ ತುಂಬ ಕಷ್ಟ ಆಗುತ್ತೆ. ಯಾಕೋ ಅದು ನನಗೆ ಆಗಲ್ಲಪ್ಪ ನನ್ನ ಕೈಲಿ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಸೊ ಹಂಗಾಗಿ ಬೇಡ ವಾಲ್ಪೇಪರ್ ಹಾಕಿಸ್ಬಿಡೋಣ ಅಂತ ಹೇಳಿ ಡಿಸೈಡ್ ಆಗಿಬಿಟ್ಟು ಇವಾಗ ಸೆಲೆಕ್ಟ್ ಎಲ್ಲ ಮಾಡಿ ಕಳಿಸಿದ್ದೀನಿ. ಸೊ ಅವ್ರು ಇವತ್ತು ಈವ್ನಿಂಗ್ ಬರ್ತೀವಿ ಅಂತ ಹೇಳಿದ್ರು. ಓಕೆ ಇವತ್ತು ವಾಲ್ಪೇಪರ್ದು ಕೆಲಸ ಮುಗ್ದೋಗ್ಬಿಡುತ್ತೆ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಸಡನ್ನಾಗಿ ನಮ್ಮ ಮನೆಯವ್ರು ಬಂದು ಎಕ್ಸ್ಕ್ಯೂಸ್ ಮೀ ಹೊರ್ಗಡೆ ಹೋಗಬೇಕು ಅಂತ ಹೇಳಿದ್ರು. ಇಲ್ಲ ನಾನು ಈ ಥರ ವಾಲ್ಪೇಪರ್ ಅವ್ರು ಬರ್ತಾರೆ, ಅವ್ರಿಗೆ ಮೆಸೇಜ್ ಹಾಕ್ಬಿಟ್ಟಿದ್ದೀನಿ ಬನ್ನಿ ಅಂತ ಹೇಳಿ ಅಂದೆ. ಇಲ್ಲ ಜಸ್ಟ್ 1 hour ಬಾ, ಹಂಗೆ ಹೋಗಿ ಬರೋಣ, ಏನೋ KYCದು ಅಪ್ಡೇಟ್ ಏನೋ ಮಾಡಿಸ್ಕೊಂಬರ್ಬೇಕು, 1 hour ಬಂದ್ಬಿಡು, ಹೋಗಿ ಬಂದ್ಬಿಡೋಣ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಹೆಂಗೋ ಅವರು ಬರೋದು ಈವ್ನಿಂಗ್ ಅಂತ ಅಂದ್ರಲ್ವಾ, ಆಯಿತು ಹೋಗಿ ಬಂದ್ಬಿಡೋಣ ಅಷ್ಟರೊಳಗೆ ಅಂತ ಅಂದ್ಬಿಟ್ಟು ಇಲ್ಲೇ ನಿಯರ್ ಅಂತೆ 1-2-3 kilometers ಬಾ ಅಂತ ಅಂದರು. ಓಕೆ ಅಂತ ಹೇಳಿದೆ. ಇವತ್ತು ವೆದರ್ ಏನೋ ತುಂಬಾ ಚೆನ್ನಾಗಿದೆ, ಒಂಥರ ತಣ್ಣಗಿದೆ. ಹಿಂಗೆ ಇದ್ದರೆ ಸಾಕಪ್ಪ ಅನ್ನೋ ಥರ ಇದೆ ನನಗೆ ವೆದರು. ಸೊ ಈಗ ಅಲ್ಲಿ ಹೋಗಿ ಬಂದು ಈವ್ನಿಂಗ್ ಅಷ್ಟೊತ್ತಿಗೆ ವಾಲ್ಪೇಪರು ಯಾವ ಥರ ಸೆಲೆಕ್ಟ್ ಮಾಡಿದ್ದೀನಿ ಏನು ಅನ್ನೋದನ್ನು ಕಂಪ್ಲೀಟಾಗಿ ನಾನು ನಿಮ್ಮ ಜೊತೆ ಡೀಟೇಲ್ಸ್ ಶೇರ್ ಮಾಡ್ಕೋತೀನಿ. ಒಂದು ವೇಳೆ ಏನಾದರೂ ನಾವು ಹೋಗಿ ಬರೋದು ಲೇಟ್ ಏನಾದರೂ ಆಗೋಗ್ಬಿಟ್ರೆ ನಾಳೆಗೆ ಬರ್ಲಿಕ್ಕೆ ಹೇಳ್ತೀನಿ ಅವ್ರಿಗೆ. ಯಾಕಂದರೆ ಸುಮ್ಮನೆ ಏನಕ್ಕೆ ಅಲ್ಲೂ ಅರ್ಧ ಕೆಲಸ ಇಲ್ಲೂ ಅರ್ಧ ಕೆಲಸ ಆಗೋದು ಬೇಡ. ಬಟ್ ಪಾವನಿ ಇರ್ತಾಳೆ, ಆದರೆ ನನಗೆ ಸೇಫ್ಟಿ ವೈಸ್ ಬೇಡ, ಮಗು ಒಬ್ಬಳೇ ಇದ್ದಾಗ ನನ್ನ ಹತ್ರ ಕರ್ಸೋದು. ಅಕ್ಕನ ಮಗ ಬರ್ಬೋದು ಅನ್ಕೋತೀನಿ, ಅವನು ಬಂದರೆ ಏನೋ ಪರವಾಗಿಲ್ಲ, ಬಟ್ ಯಾಕೆ ಬೇಕು, ನಮ್ಮ ಹುಷಾರಲ್ಲಿ ನಾವಿರಬೇಕು. ಸೊ ಬಂದಮೇಲೆ ನಾನು ಯಾವುದಕ್ಕೂ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ಲೇಟ್ ಏನಾದರೂ ಆಗೋಗ್ಬಿಟ್ರೆ ನಾಳೆ ಬನ್ನಿ ಅಂತ ಅಂದ್ಬಿಟ್ಟು, ಇಲ್ಲ ಅಂತಂದರೆ
ಅವ್ರು 5:15 ಅಂತ ಅಂದರು. ನನ್ನ ಪ್ರಕಾರ ಅವರು ಒಂದು ಹಾಫ್ ಆನ್ ಅವರ್ ಹೆಚ್ಚು ಕಮ್ಮಿ ಮಾಡ್ತಾರೆ. ಅಷ್ಟೊತ್ತಿಗೆ ನಮ್ಮದು ಕೆಲಸ ಎಲ್ಲ ಮುಗಿಯುತ್ತೆ ಅಂತ ಹೇಳಿ ಅನ್ಕೋತೀನಿ. ಸೊ ಇಷ್ಟಿದೆ ಇವಾಗಿನ ಇದು. ಸೊ ಈ ವಾಲ್ಗೆನೆ ಇನ್ನೂ ಏನೇನೋ ಪ್ಲ್ಯಾನ್ ಮಾಡಿದ್ದೀನಿ. ಈ ವಾಲ್ಗೆ ಇನ್ನೊಂದೇನೋ ಡಿಸೈನ್ ಇದೆ ನನ್ನ ಮೈಂಡಲ್ಲಿ, ಅದಕ್ಕೂ ಯೋಚನೆ ಮಾಡ್ತಿದ್ದೀನಿ, ಮಾಡೋಕ್ಕೆ ಹೇಳಿದ್ದೀನಿ. ಸೊ ಅದು ಬಂದಾಗ್ಲೂ ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾವ ಥರ ಮಾಡಿಸ್ತಿದ್ದೀನಿ ಅಂತ ಹೇಳಿ. ಓಕೆ, ಇನ್ನು ಹಾಗೆ ನೋಡೋಣ. ಅವ್ರು ವಾಲ್ಪೇಪರ್ ಅವ್ರು ಬಂದಮೇಲೆ ಎಗೇನ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನು ಹೊರಗಡೆ ಹೋಗಿ ಬಂದ್ಬಿಟ್ಟೆ ಬೇಗನೆ. ಅದೇನು ಜಸ್ಟ್ ಒಂದು 45 ಮಿನಿಟ್ಸ್ ಕೆಲಸ ಇತ್ತು ಅಷ್ಟೇನೆ. ಈ ವಾಲ್ಪೇಪರ್ ಅವರು 6 ಗಂಟೆಗೆಲ್ಲ ಬರ್ತೀವಿ ಅಂತ ಅಂದರೆ ಫಸ್ಟ್ 5:15 ಅಂದರು, ಆಮೇಲೆ 6 ಗಂಟೆ ಅಂದರು. ಬರ್ತಾರೇನೋ ಅಂತಂದರೆ 7:15ಗೆ ಬಂದರು. ನಾನು ಒಂದು ವಾಲ್ಪೇಪರ್ನ ಪಿಂಟ್ರೆಸ್ಟಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಕಳಿಸಿದ್ದೆ. ಬಟ್ ಅದು ಕಸ್ಟಮೈಸ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಅವ್ರೇನು ಮಾಡಿದ್ರು ಅಂದರೆ ಅವ್ರ ಹತ್ರ ಇರತ್ತಲ್ವ ಕ್ಯಾಟ್ಲಾಗ್ ತೊಗೊಂಡು ಬಂದಿದ್ರು. ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಹೇಳಿ, ಇದು ರೆಡಿ ಇರುತ್ತೆ, ನಾವು ಇಮಿಡಿಯೇಟಾಗಿ ನಿಮಗೆ ನಾಳೆನೇ ಹಾಕ್ಕೊಡ್ತೀವಿ ಅಂತ ಹೇಳಿ. ನನಗೆ ಸ್ವಲ್ಪ ಬೇಗನೆ ಬೇಕಿತ್ತು ವಾಲ್ಪೇಪರು. ಹಾಗಾಗಿ ಆ ಕಸ್ಟಮೈಸ್ ಮಾಡಿಸೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಮೇಡಮ್ ಅಂತ ಹೇಳಿದ್ರು. ಇದರಲ್ಲೇ ಸ್ವಲ್ಪ ಹುಡ್ಕೋಣ ಅಂದ್ಬಿಟ್ಟು ಸರ್ಚ್ ಮಾಡಿದ್ವಿ. ಇನ್ನೊಂದು ನನಗೆ ಸ್ವಲ್ಪ ಹೆವಿ ಆಗಿ ಇರೋದು ಇಷ್ಟ ಆಗೋದಿಲ್ಲ, ಸಿಂಪಲ್ ಇಷ್ಟ, ಮತ್ತು ಡಾರ್ಕ್ ಕಲರ್ಸ್ ಎಲ್ಲ ಬೇಡ ಅಂತ ಹೇಳಿ ನಾನು ಯೋಚನೆ ಮಾಡ್ತಿದ್ದೆ. ಹಾಗೆ ಇನ್ನು ನಮ್ಮ ಪಾವನಿನೂ ಅವಳು ಕುತ್ಕೊಂಡು ಇಬ್ರು ಸೆಲೆಕ್ಟ್ ಮಾಡ್ಕೊತಾ ಇದ್ವಿ ಯಾವ ಥರ ಚೆನ್ನಾಗಿರತ್ತೆ ಏನು ಅಂತ ಹೇಳಿ. ಸೊ ಈಗ ನಮ್ಮನೆ ವಾಲ್ಗೆ ನೀವೇನು ಹಾಲಲ್ಲಿ ವಾಲ್ ನೋಡಿದ್ದೀರಾ, ಇದು ಸ್ವಲ್ಪ ಓಲ್ಡ್ ಡಿಸೈನೇ ಹೇಳಬೇಕು ಅಂದರೆ, ಬಟ್ ಆದರೆ ಲುಕ್ ಚೆನ್ನಾಗಿದೆ. ಸೊ ನನಗೆ ಲೈಕ್ ಈ ಥರ ಸಿಂಪಲ್ ಆಗಿ ಇರಬೇಕು, ನೋಡೋಕ್ಕೆ ಗೆಟಪ್ ಆಗಿರಬೇಕು ಅನ್ನೋ ಥರ ನಾನು ಹುಡುಕ್ತಾ ಇದ್ದಿದ್ದು. ಸುಮಾರು ಕ್ಯಾಟ್ಲಾಗ್ ತಗೊಂಡ್ ಬಂದಿದ್ರು. ಅದರಲ್ಲಿ ಅದೇ ಒಂದು ಕೆಲವು ಸತಿ ಏನಾಗುತ್ತೆ ಅಂದ್ರೆ ಜಾಸ್ತಿ ಇದ್ದಾಗ್ಲೇನೆ ನಮ್ಗೆ ಸೆಲೆಕ್ಷನ್ ಮಾಡೋದು ಲೇಟ್ ಆಗಿ ಹೋಗ್ಬಿಡತ್ತೆ. ಕಡಿಮೆ ಇದ್ದಾಗ ನಾವ್ ಹೇಗೋ ಮಾಡ್ಕೊಂಡ್ಬಿಡ್ತೀವಿ. ಆಮೇಲೆ ಅವರು ಬಂದವರು ನಿಜ ನಮ್ಮನೆಗೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಯಾರಾದ್ರೂ ಹೊಸ್ದಾಗಿ ಎಂಟ್ರಿ ಆದ್ರೆ ಫಸ್ಟ್ ನಮ್ಮನೆ ಹೊಸ್ಲನ್ನ ಕೇಳ್ತಿರ್ತಾರೆ. ಏನ್ ಮೇಡಮ್ ಇದು ಏನೋ ಡಿಫ್ರೆಂಟ್ ಆಗಿದೆ ನಿಮ್ಮ ಹೊಸ್ಲು ಅಂತ ಹೇಳಿ. ಆಮೇಲೆ ಅದರದ್ದೆಲ್ಲ ಸ್ವಲ್ಪ ಡೀಟೇಲ್ಸನ್ನೆಲ್ಲ ಹೇಳಿದೆ ಈ ಥರ ಅಂತ ಅಂದ್ಬಿಟ್ಟು ಸರಿ ಅಂತ ಅವರು ಫೋನ್ ನಂಬರ್ ಎಲ್ಲ ಕೊಡಿ ಅಂತ ಹೇಳಿ ಇಸ್ಕೊಂಡು ಹೋದ್ರು. ಇನ್ನು ನಾನು ಯಾವ ವಾಲ್ಗೆ ಹಾಕಿಸ್ಬೇಕು ಅಲ್ಲಿ ಅವರು ನೋಡಬೇಕು ಅಂತ ಹೇಳಿದ್ರು. ಅಂದರೆ ಎಷ್ಟು ರೋಲ್ ಆಗುತ್ತೆ ಅಂದರೆ ವಾಲ್ಪೇಪರ್ ಅಂದರೆ ರೋಲ್ ವೈಸ್ ಅವರು ಚಾರ್ಜ್ ಮಾಡೋದು. ಸೊ ಎಷ್ಟು ರೋಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ನೋಡೋದಕ್ಕೆ. ಆಮೇಲೆ ನಮ್ಮ ಪಾವನಿನೇ ಒಂದು ಡಿಸೈನ್ನ ಸೆಲೆಕ್ಟ್ ಮಾಡೋದ್ಲು. ಬಟ್ ನನಗೂ ಯಾಕೋ ಅದನ್ನು ನೋಡಿದಾಗ ಅಷ್ಟೊಂದು ಲೈಕ್ ಆಗಲಿಲ್ಲ. ಆದರೆ ಅವಳೇನೋ ಅಮ್ಮ ಇದು ಚೆನ್ನಾಗಿದೆ ಹಾಕ್ಸೋಣ ಅಂತ ಹೇಳಿದ್ಲು. ಸೊ ತೀರಾ ಅವಳಿಗೆ ಬೇಜಾರು ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಓಕೆ ಆಯಿತು. ಬಿಕಾಸ್ ನಾನು ಕಸ್ಟಮೈಸ್ ಮಾಡೋದು ಏನು ಹೇಳಿದ್ದೆ ಅದು ಸ್ವಲ್ಪ ಸಿಮಿಲರ್ ಡಿಸೈನೇ ಇತ್ತು. ಸೊ ಅವಳು ಸೆಲೆಕ್ಟ್ ಮಾಡಿದ್ದು ಅದೇ ಇತ್ತು. ಹಂಗಾಗಿ ಆಯಿತು ಅಂತ ಅಂದ್ಬಿಟ್ಟು ಅದನ್ನೇ ಓಕೆ ಮಾಡಿದ್ವಿ. ಆಮೇಲೆ ಇನ್ನು ನೆಕ್ಸ್ಟ್ ಡೇ ಅವತ್ತಿನ ದಿನ ಎಗೇನ್ ನಾನೇನು ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ನೆಕ್ಸ್ಟ್ ಡೇ ಪೂಜೆ ಎಲ್ಲ ಮನೇಲಿ ಎಲ್ಲ ಮುಗಿಸ್ಕೊಂಡು ನಾವು ಟಿಫನ್ ಎಲ್ಲ ಮಾಡ್ಕೊಂಡು ಕೂತಿದ್ವಿ. ಆಮೇಲೆ ಅವರು ವಾಲ್ಪೇಪರ್ ಹಾಕಲಿಕ್ಕೆ ಅಂತ ಹೇಳಿ ಬಂದರು. ಸೊ ನೆನ್ನೆ ಬಂದಿದ್ದವರು ಬಂದು ಅಂದರೆ ಅವರು ಕ್ಯಾಟ್ಲಾಗ್ ತೊಗೊಂಡು ಬಂದಿದ್ದವರು ಅವರು ಬಂದಿರಲಿಲ್ಲ. ಅಂದರೆ ಅವರ ಇನ್ಸ್ಟಾಲೇಷನ್ ಮಾಡೋರು ಬೇರೆ ಟೀಮ್ ಅಂತೆ, ಅವರು ಬಂದಿದ್ರು. ಸರಿ ಅವರು ಆ್ಯಕ್ಚುಲಿ ಅದೇ ಏನೋ ಒಂದು ಗಮ್ ಪೌಡರ್ ಏನೋ ತೊಗೊಂಡು ಬಂದು ಅದನ್ನು ಮಿಕ್ಸ್ ಮಾಡಿ ಅವರು ವಾಲ್ಪೇಪರ್ಗೆಲ್ಲ ಅಪ್ಲೈ ಮಾಡ್ತಾ ಇದ್ರು. ಆ ಕೆಳಗಡೆ ಮನೇಲಿ ನನಗೆ ಕೆಳಗಡೆ ಫ್ಲೋರಲ್ಲಿ ವಾಲ್ಪೇಪರ್ ಹಾಕಿದಾಗ್ಲೂ ನಾನು ನೋಡಿದ್ದೆ ಅದು ಆ ಥರ ಅವರು ಮಾಡೋದು. ಇದೇನು ಜಾಸ್ತಿ ಟೈಮ್ ಏನು ಹಿಡಿಯೋದಿಲ್ಲ. ಪ್ಲಸ್ ಇನ್ನೊಂದೇನಂದ್ರೆ ನಮ್ಮ ವಾಲು ತುಂಬ ಚಿಕ್ಕದೇ ಇತ್ತು, ದೊಡ್ಡದೇನು ಇರಲಿಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ ಅವರು 1.5 ಅವರ್ಗೆಲ್ಲಾನು ಹಾಕ್ಕೊಟ್ಬಿಟ್ರು ನಮಗೆ. ಅವತ್ತಿನ ದಿನ ನಮ್ಮ ಮನೆಯವರು ಮನೇಲೇ ಇದ್ರು. ಸರಿ ಮತ್ತೆ ಕೆಲಸ ಇದೆ ಹೋಗ್ತೀನಿ ಅಂತಿದ್ರು. ನಾನೇನೆ ಒಂದ್ ಸ್ವಲ್ಪ ಹೊತ್ತು ಇರಿ ಅಂತ ಅಂದ್ಬಿಟ್ಟು ಅಟ್ಲೀಸ್ಟ್ ಒಂದು ವಾಲ್ಪೇಪರ್ ಕಂಪ್ಲೀಟ್ ಆಗೋವರೆಗೂ ಇರಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೆ. ಆಮೇಲೆ ಅವರು ನೋಡ್ಬಿಟ್ಟು ಏನು ಈ ತರ ಸೆಲೆಕ್ಟ್ ಮಾಡಿದ್ಯಾ, ಚೆನ್ನಾಗಿಲ್ಲ ವಾಲ್ಪೇಪರ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಅವರು ಗಮ್ ಅಪ್ಲೈ ಮಾಡುವಾಗ ಮತ್ತೆ ಅವ್ರು ಇನ್ಸ್ಟಾಲೇಷನ್ ಮಾಡಕ್ ಬಂದವರು ಹೇಳಿದ್ರು, ನೀವು ಕಸ್ಟಮೈಸ್ ಮಾಡಿಸ್ಕೊಂಡಿದ್ದು ಚೆನ್ನಾಗಿತ್ತಲ್ವಾ, ಅದನ್ನೇ ಹಾಕಿಸ್ಕೋಬೇಕಿತ್ತು
ಅಂದ್ಬಿಟ್ಟು. ಆಮೇಲೆ ನಾನು ಇಲ್ಲ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂದ್ರು, ನನಗೆ ಸ್ವಲ್ಪ ಬೇಗ ಬೇಕಿತ್ತು ಅಂದೆ. ಆಮೇಲೆ ಅವರು ಹೌದು ಇಲ್ಲ ನೀವು ಹೇಳಿದ್ದಿದ್ದು ಡಿಸೈನ್ ಸ್ವಲ್ಪ ಟೈಮ್ ಆಗ್ತಿತ್ತು ಅದನ್ನ ಕಸ್ಟಮೈಸ್ ಮಾಡೋದು ಅಂತ ಹೇಳಿ. ಬಟ್ ಅದು ಸಿಮಿಲರ್ ಇದೆ, ಇದು ಚೆನ್ನಾಗಿದೆ ಬಿಡಿ, ನಿಮ್ಗೆ ಹಾಕದ್ಮೇಲೆ ಅದು ಗೆಟಪ್ ಚೆನ್ನಾಗಿ ಬರತ್ತೆ ಅಂತ ಹೇಳಿ. ನಮ್ಮ ಮನೆಯವ್ರು ಯಾಕೋ ಅದನ್ನ ಇಷ್ಟನೇ ಪಡ್ಲಿಲ್ಲ, ಇಲ್ಲ ನನ್ಗೆ ಯಾಕೋ ಲೈಕ್ ಆಗ್ಲಿಲ್ಲ ಇದು ಡಿಸೈನ್ ಅಂತ ಹೇಳಿ. ನಾನು ಆಮೇಲೆ ನಿಮ್ ಮುದ್ದಿನ ಮಗಳೇನಪ್ಪ ಸೆಲೆಕ್ಟ್ ಮಾಡಿದ್ದು, ನಾನೇನು ಇಲ್ಲ ಅವಳೇ ಸೆಲೆಕ್ಟ್ ಮಾಡಿದ್ದು ಪಾವನಿನೇ ಅಂತ ಅನ್ಬಿಟ್ಟು ಅಂದೆ. ಹೌದಾ ಅಂತ ಅನ್ಬಿಟ್ಟು ಅವ್ರು ಅದನ್ನೇ ನೋಡ್ಕೊಂಡು ನಿಂತಿದ್ರು. ಮತ್ತೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಮನೆಯವರು, ನಮ್ಮ ಮನೇಲಿ ಯಾವುದೇ ಒಂದು ವಸ್ತು ಆಗ್ಲಿ ಇಲ್ಲ ಏನೇ ಒಂದಾಗ್ಲಿ ಅವ್ರು ಏನಕ್ಕೂ ಅಂದ್ರೆ ಬರೋದು ಇಲ್ಲ ಕೊಡ್ಸೋದು ಸೆಲೆಕ್ಷನ್ ಏನು ಮಾಡಲ್ಲ, ಎಲ್ಲ ನಾನೇ ಮಾಡ್ಬೇಕು. ತಂದ ಮೇಲೆ ಇಲ್ಲ ಅದನ್ನ ನಾನು ಮಾಡ್ಸದ್ಮೇಲೆ ಅವಾಗ ಅದಕ್ಕೆ ಹೆಸರು ಇಡ್ತಿರ್ತಾರೆ, ಇದು ಹಿಂಗಿರ್ಬೇಕಿತ್ತು ಅದು ಹಂಗಿರ್ಬೇಕಿತ್ತು ಅಂತ. ಅವಾಗ ನನ್ಗೆ ನಿಜವಾಗ್ಲೂ ಎಷ್ಟು ಕೋಪ ಬಂದ್ಬಿಡತ್ತೆ ಗೊತ್ತಾ. ನಾನು ಹೇಳ್ತಾನೆ ಇದ್ದೆ ಆಗ್ಲೇ ಆಲ್ಮೋಸ್ಟ್ 2 years ಇಂದ ಅವ್ರಿಗೆ ಹೇಳ್ತಾ ಇದ್ದೀನಿ, ಇಲ್ಲಿ ಏನಾದ್ರೂ ವಾಲ್ಗೆ ಬೇರೆ ಏನಾದ್ರೂ ಮಾಡ್ಸೋಣ, ಏನಾದ್ರೂ ಅಂದ್ರೆ ಫುಲ್ ಪ್ಲೈನ್ ಇದೆ, ಇಲ್ಲ ಒಂದು ಯಾವ್ದಾದ್ರು ಒಂದು ಶೋ ಪೀಸ್ ಆದ್ರೂ ಕಸ್ಟಮೈಸ್ ಏನಾದ್ರೂ ಹೇಳ್ತಾನೆ ಇದ್ದೆ. ಅವಾಗೆಲ್ಲ ಅವರು ನೋಡೋಣ ಬಿಡು, ಆಯ್ತು ಬಿಡು, ಸರಿ ನೀನ್ ಹುಡುಕು ನೋಡೋಣ ಹಿಂಗೆ ನನ್ಗೆ ಹೇಳ್ತಿದ್ರು. ಈಗ ಫೈನಲ್ ಆಗಿ ನಾನೇನೋ ಒಂದು ಮಾಡ್ಬೇಕು ಅಂತ ಹೇಳಿ ಡಿಸೈಡ್ ಆಗಿ ಮಾಡ್ಸಿದ್ರೆ ಅದಕ್ಕೆ ಇದು ಹಿಂಗಿರ್ಬೇಕಿತ್ತು ಅದು ಹಂಗಿರ್ಬೇಕಿತ್ತು, ಈ ತರ ತಗೊಂಡ್ಬಿಟ್ಟಿದ್ಯಾ ಅಂತ ಅನ್ಬಿಟ್ಟು ಈ ತರ ಹೆಸರು ಇಡ್ತಾ ಇದ್ರು. ಆಮೇಲೆ ನಮ್ಮ ಪಾಪನೇನೋ ಅವ್ರ ಪಪ್ಪನ್ಗೆ ಹೇಳ್ತಿದ್ಲು, ಪಪ್ಪ ನೀವು ಮಾತಾಡೋದು ತಪ್ಪು ಪಪ್ಪ, ನೀವು ಹೆಸರಿ ಕೇಳಿದೀವಿ ನಿಮ್ಗೆ, ನೀವು ನನಗ್ ಟೈಮ್ ಇಲ್ಲ ಅಂತ ಹೇಳ್ತೀರಾ, ಏನ್ ಕೇಳಿದ್ರು ನಾವೇನಾದ್ರೂ ಮಾಡಿದ್ರೆ ಈ ತರ ಮಾತಾಡ್ತೀರಾ ಅಂದ್ಬಿಟ್ಟು ಸರಿ ಬಿಡಮ್ಮ ಅಂತ ಹೇಳಿ ಅವರು ಸ್ವಲ್ಪ ಸೈಲೆಂಟ್ ಆದ್ರು. ಬಟ್ ಅದು ಹಾಕದ್ಮೇಲೆ ನಿಜವಾಗ್ಲೂ ನಾವು ಅದು ಪೇಪರ್ ನೋಡಿದಾಗ ಸ್ವಲ್ಪ ನನಗೂ ಮೂಡ್ ಆಫ್ ಆಗೋಯ್ತು. ಅಯ್ಯೋ ಏನ್ ಈ ತರ ಇದನ್ನ ಸೆಲೆಕ್ಟ್ ಮಾಡ್ಬಿಟ್ನಾ ನಾನು ಅಂತ ಅನ್ಬಿಟ್ಟು ಅಂದ್ರೆ ನಾನೆಲ್ಲ ಪಾವನಿನೇ ಬಿಡಿ, ಇದನ್ನ ಓಕೆ ಮಾಡದ್ವಾ ಅನ್ನೋ ತರ ಅನ್ನಿಸ್ಬಿಡ್ತು. ಬಟ್ ಅದು ಅಂದ್ರೆ ಅವ್ರು ಏನ್ ಇನ್ಸ್ಟಾಲೇಷನ್ ಮಾಡಿದ್ರು ಕಂಪ್ಲೀಟ್ ಆದ್ಮೇಲೆ ನಿಜವಾಗ್ಲೂ ಅಷ್ಟೊಂದು ಫೀಲ್ ಆಗೋ ತರ ಏನೂ ಇರ್ಲಿಲ್ಲ, ಚೆನ್ನಾಗಿ ಬಂತು. ಅದೇ ನಮ್ಮ ಮನೆಯವ್ರಿಗೆ ಏನಂದ್ರೆ ಡಾರ್ಕ್ ಕಲರ್ ಹಾಕಿಸ್ಬೇಕಿತ್ತು, ನೀನು ಎಲ್ಲಾ ವೈಟೇ ಇದೆ, ಡಾರ್ಕ್ ಹಾಕ್ಸಿದ್ರೆ ಇನ್ನೂ ಗೆಟಪ್ ಬಂದಿರೋದು ಅಂತ. ಬಟ್ ಅದೇನೋ ನನ್ಗೆ ಡಾರ್ಕ್ ಕಲರ್ಸ್ ಅಷ್ಟೊಂದು ಲೈಕ್ ಆಗಲ್ಲ, ಆದಷ್ಟು ಲೈಟ್ ಕಲರ್ಸ್ ಇಷ್ಟ ಪಡ್ತೀನಿ. ಮತ್ತೆ ಇನ್ನೊಂದು ಏನಂದ್ರೆ ನಾನು ಇಲ್ಲಿ ಮಿಡಲ್ ಅಲ್ಲಿ ಒಂದು ಕಸ್ಟಮೈಸ್ ಮಾಡಿಸ್ತಾ ಇದ್ದೀನಿ ಒಂದು ಡಿಸೈನ್ ನ, ಅದನ್ನು ನಾನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಸೊ ನನ್ಗೆ ಅದಕ್ಕೂ ಇದಕ್ಕೂ ಕಾಂಬಿನೇಷನ್ ಎಲ್ಲ ಸ್ವಲ್ಪ ನೋಡ್ಕೋಬೇಕಿತ್ತು. ಮೇ ಬಿ ಫೈನಲ್ ಲುಕ್ ಅದನ್ನು ನಾನೇನು ಮಾಡಿಸ್ತಾ ಇದ್ದೀನಿ, ಒಂದು ಶೋ ಪೀಸ್ ಅದೇ ಒಂದು ಕಸ್ಟಮೈಸ್ ಮಾಡಿಸ್ತಿದ್ದೀನಿ ಅಂತ ಹೇಳದ್ನಲ್ವಾ, ಅದನ್ನು ಹಾಕದ್ಮೇಲೆ ಇನ್ನೂ ಸ್ವಲ್ಪ ಗೆಟಪ್ ಬರ್ಬೋದು ಅಂತ ಹೇಳಿ ಅನ್ಕೋತೀನಿ. पुष्पांजलि महेश MEHESH बस उतना ही। हाँ ब्लू कलर का कौन सी में ढूंढ रहा है यूट्यूब? हाँ वही है मेरा। कर सब्सक्राइब कर दिया, थैंक यू। ये दुकान किधर है आपका? नहीं वो सचिन जी का है ना, राजनगर में कहीं है। राजनगर में कहीं। वो आपको ऑर्डर देता है क्या? वो मैं फिक्सिंग करता हूँ, वही वो करते हैं मुझे फिक्स करने के लिए। यही वाला ना मैडम? हाँ वही है, आज का डाला है, इंस्टाग्राम पे भी है, अभी डालना है। 1.78K फॉलोअर। हाँ इंस्टाग्राम में, यूट्यूब में अच्छा है 280K। वो स्विच बोर्ड का कवर अभी लगा है। डाल सकते हो। वो लाइट भी डाल जाएगा। क्यों? उधर पेमेंट आपको देना है, उसको फोन पे कर दो। फोन कर रहा हूँ। आपका व्यूज भी बहुत अच्छा जा रहा है मैडम। ब्लू टिक नहीं आया क्या अभी? अभी हमको लेना है, वो ले सकते हैं, कभी भी ले सकते हैं। मंथली समथिंग
इसका इनकम आना स्टार्ट। ಸೊ ಇನ್ನು ಫೈನಲ್ ಆಗಿ ವಾಲ್ಪೇಪರ್ ಇನ್ಸ್ಟಾಲೇಷನ್ ಆದಮೇಲೆ ಈ ರೀತಿ ಇತ್ತು. ಅದೇ ಹೇಳದ್ನಲ್ಲ, ನಾನು ಒಂದು ಡಿಸೈನ್ ಕಸ್ಟಮೈಸ್ ಮಾಡಿಸ್ತಿದ್ದೀನಿ ಅಂತ, ಅದನ್ನು ಹಾಕಿದ್ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇನ್ನು ಈ ವಾಲ್ಪೇಪರ್ ಹಾಕಿಸ್ದವ್ರದ್ದು ನಾನು ನಿಮಗೆ ನಂಬರ್ ಏನಾದರೂ ಬೇಕು ಅನ್ನೋಂಗಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇದು ಪ್ರೈಸ್ ಬಂದು ನಾವು ಒಂದು ರೋಲ್ಗೆ ಇಷ್ಟು ಅಂತ ಅಂದ್ಬಿಟ್ಟು ಅವರು ಚಾರ್ಜ್ ಮಾಡ್ತಾರೆ. ರೋಲ್ ವೈಸ್ ತಗೋಬೇಕು. ನಮ್ಮ ವಾಲ್ಗೆ 2 ರೋಲ್ ಏನೋ ಆಯ್ತು. ಅವರು 6,000 ರೂಪಾಯಿ ಹೇಳಿದ್ರು, ಅಂದ್ರೆ 3,000 ರೂಪಾಯಿ ಹೇಳಿದ್ರು ಒಂದು ರೋಲು. ನಾವು 5,500 ರೂಪಾಯಿ ಕೊಟ್ವಿ. ಕಡಿಮೆನೋ ಜಾಸ್ತಿನೋ ಗೊತ್ತಾಗ್ಲಿಲ್ಲ ನನಗೆ, ಯಾಕಂದ್ರೆ ನಾನು ಕೆಳಗಡೆ ಫ್ಲೋರ್ ಎಲ್ಲ ಹಾಕಿಸ್ದಾಗ್ಲೂ ಹೆಚ್ಚು ಕಮ್ಮಿ ಅಷ್ಟೇ ಕೊಟ್ಟಿದ್ದೆ. ಸೊ ಇಷ್ಟಿತ್ತು. ಅದೇ ನಾನು ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ಚೆಕ್ ಮಾಡ್ಕೋಬಹುದು ನೀವು. ಇನ್ನು ಫೈನಲ್ ಆಗಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.